Hello, welcome back to my YouTube channel. ನಾನು ನಿಮ್ಮ ಮುನಿಷಾ ಗೌಡ. ಸೊ ತುಂಬಾ ಜನ ನನಗೆ ಒಂದೇ ರಿಕ್ವೆಸ್ಟ್ ಕೇಳ್ಕೊಂಡಿರೋದು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ನಾನು ಇದಕ್ಕಿಂತ ಮುಂಚೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಯಾವ್ಯಾವ ಪ್ರಾಡಕ್ಟ್ಸ್ ನಾನು ಅಪ್ಲೈ ಮಾಡ್ತೀನಿ, ಯಾವ ರೀತಿ ನನ್ನ ಸ್ಕಿನ್ನ ನಾನು ಹೈಡ್ರೇಟ್ ಆಗಿ ಮತ್ತು ಗ್ಲೋಯಿ ಆಗಿ ಇರ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಸಿನ್ಸ್ ಐ ಆಮ್ ಪ್ರೆಗ್ನೆಂಟ್ ನಾವು ಪೋಸ್ಟ್ ಪ್ರೆಗ್ನೆನ್ಸಿ ನೀವು ಯಾವ ರೀತಿ ಸ್ಕಿನ್ನ ಮೇಂಟೈನ್ ಮಾಡ್ತಿದ್ದೀರಾ ಮತ್ತು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಐ ಥಾಟ್ ವೈ ನಾಟ್ ಮೇಕ್ ಅ ವಿಡಿಯೋ ಅಂದ್ಬಿಟ್ಟು ಇವತ್ತು ಸ್ಕಿನ್ ಕೇರ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನೀರಿಲ್ಲ, ಸೊ ಇದು ನನ್ನ ಕರೆಂಟ್ ಸ್ಕಿನ್. ನಾನಿವತ್ತು ಫೌಂಡೇಶನ್ ಆಗಲಿ ಮತ್ತೊಂದಾಗಲಿ ಏನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಬ್ಲಷ್ ಅಪ್ಲೈ ಮಾಡಿದ್ದೀನಿ, ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಮಸ್ಕಾರ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಸೊ ಯಾ, ದಿಸ್ ಇಸ್ ಮೈ ಸ್ಕಿನ್. ಒಂದು ಸ್ವಲ್ಪ ಬ್ರೇಕ್ಔಟ್ಸ್ ನನಗೂ ಕೂಡ ಆಗಿದೆ, ಒಂದು ಸ್ವಲ್ಪ ಪಿಂಪಲ್ಸ್ ಬಂದಿದೆ ಮತ್ತು ಆಕ್ನೆ ಮಾರ್ಕ್ಸ್ ಕೂಡ ಇಲ್ಲೆಲ್ಲ ಇದೆ ನೋಡಿ. ಸೊ ಈ ಥರ ನನಗೂ ಕೂಡ ಆಗಿದೆ. ಇಟ್ಸ್ ನಾಟ್ ಲೈಕ್ ಫುಲ್ಲು ಕ್ಲಿಯರ್ ಸ್ಕಿನ್ ಇದೆ ಅಂತ ಏನಿಲ್ಲ, ಬಟ್ ಸ್ಟಿಲ್ ಐ ಸಮ್ ಹೌ ಮೇಂಟೈನ್ ಇಟ್ ಅಂತ ಹೇಳ್ಬೋದು. ಏನೇನು ಅಪ್ಲೈ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಡೂ ಹೈಡ್ರೇಟ್ ಮಾಡ್ಕೊಳ್ಳಿ. ಯಾವಾಗಲೂ ಜಾಸ್ತಿ ನೀರು ಕುಡೀರಿ. ನಾನು ಡೈಲಿ ಬೆಳಗ್ಗೆ ಎದ್ದಂಗೆ ಕುಡಿಯೋದು ಬಂದು ಎಳ್ನೀರು, ಆಮೇಲೆ ಬಿಸಿನೀರು ಕುಡಿತೀನಿ, ಇಲ್ಲಾಂದರೆ ಜೀರಿಗೆ ನೀರು ಕುಡಿತೀನಿ, ಮತ್ತು ಊಟದ ಟೈಮಲ್ಲಿ ಮಜ್ಜಿಗೆ ಅಂತೂ ನನಗೆ ಇರಲೇಬೇಕು. ಸೊ ಯಾ, ದಿಸ್ ಇಸ್ ವಾಟ್ ಐ ಡೂ ಹೈಡ್ರೇಟ್ ಆಗಿ ಇಡೋಕ್ಕೆ ನನ್ನ ಬಾಡಿನ. ಸೊ ನೀವು ಕೂಡ ಈ ಥರ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ, ನ್ಯಾಚುರಲ್ ಆಗಿ ಗ್ಲೋಯಿ ಸ್ಕಿನ್ ಬರುತ್ತೆ. ಆ್ಯಂಡ್ ಅಟ್ ಲೀಸ್ಟ್ ಇನ್ ಅ ಡೇ ಒಂದು ಫ್ರೂಟ್ ಆದರೂ ತಿನ್ನಿ. ಎನಿ ಫ್ರೂಟ್, ಸಿಟ್ರಸ್ಸೇ ಆಗಿರಬೇಕು ಅಂತ ಏನಿಲ್ಲ, ಎನಿ ಫ್ರೂಟ್ ಲೈಕ್ ಗುವಾವಾ, ಆ್ಯಪಲ್, ಆರೆಂಜ್, ಯಾವುದಾದ್ರೂ ಆಗಿರ್ಬೋದು, ಒಂದು ಫ್ರೂಟ್ನ ನೀವು ಡೈಲಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ವೆನ್ ಇಟ್ ಕಮ್ಸ್ ಟು ಫೇಸ್ ವಾಶ್, ನಾನು ಯೂಸ್ ಮಾಡೋ ಫೇಸ್ ವಾಶ್ ಬಂದು ಮಿನಿಮಲಿಸ್ಟ್. ಸೊ ಮಿನಿಮಲಿಸ್ಟ್ ಅವ್ರದ್ದು ಫೇಸ್ ವಾಶ್ನ ನಾನು ಯೂಸ್ ಮಾಡ್ತೀನಿ. ಮತ್ತೆ ದಿಸ್ ಮಿಕ್ಸನ್ ಅನ್ನೋದೊಂದು ಕ್ಲೆನ್ಸರ್ ಇದೆ ಆಕ್ಚುಲ್ ಆಗಿ. ಸೊ ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಒನ್ ಕಾಣಿಸ್ತಾ ಇದೆಯಾ, ದಿಸ್ ಈಸ್ ಬೈ ಯೂತ್ ಟು ದ ಪೀಪಲ್ ಅಂತ ಅಂದ್ಬಿಟ್ಟು ಒಂದು ಬ್ರ್ಯಾಂಡು, ಯೂತ್ ಟು ದ ಪೀಪಲ್ ಅಂತ. ಸೊ ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಇಟ್ಸ್ ಅ ಮಿಕ್ಸ್ಚರ್ ಆಫ್ ಕೇಲ್ ಪ್ಲಸ್ ಗ್ರೀನ್ ಟೀ, ಸ್ಪಿನಾಚ್, ವಿಟಮಿನ್ಸ್ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಬಟ್ ನಾನು ರೆಗ್ಯುಲರ್ ಆಗಿ ಕ್ಲೆನ್ಸರ್ ಅಂತ ಯೂಸ್ ಮಾಡೋದು, ಫೇಸ್ ವಾಶ್ ಅಂತ ಯೂಸ್ ಮಾಡೋದು ಬಂದು ಮಿನಿಮಲಿಸ್ಟ್. ಅದು ಬಿಟ್ಟರೆ ಡಾಟ್ ಆ್ಯಂಡ್ ಕೀ, ಅದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಏನಾದರೂ ಅದು ಖಾಲಿ ಆದರೆ ಇದು ಖಾಲಿ ಆದರೆ ಅದು ಅಂತ ಅಂದ್ಬಿಟ್ಟು. ಬಟ್ ಟು ಬಿ ಆನೆಸ್ಟ್, ಎರಡೂ ಕೂಡ ನನಗೆ ಪಿಂಪಲ್ಸ್ ಆಗಲಿ ಬ್ರೇಕ್ಔಟ್ಸ್ ಆಗಲಿ ಏನೂ ಆ ಥರ ರೀತಿ ಏನೂ ಆಗಿಲ್ಲ ನನಗೆ. ಸೊ ಯು ಕ್ಯಾನ್ ಆಲ್ಸೋ ಗಿವ್ ಇಟ್ ಅ ಟ್ರೈ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಒನ್ ಎಸ್ಪೆಷಲಿ ಮಿಕ್ಸರ್ ನಾನು ನೋಡ್ಬೋದು, ಆಲ್ರೆಡಿ ನಾನು ಒಂದಿಷ್ಟು ಖಾಲಿ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನ ನಾನು ಏನಾದರೂ ಹೆವಿ ಮೇಕಪ್ ಅಪ್ಲೈ ಮಾಡಿದರೆ ಅಥವಾ ನಾನೇನಾದರೂ ಆಚೆ ಏನಾದರೂ ಡರ್ಟಲ್ಲಿ ಏನಾದ್ರು ಹೋಗ್ಬಿಟ್ಟು ಬಂದಿದ್ರೆ, ನಾನು ಫಸ್ಟ್ ಇದನ್ನ ಅಪ್ಲೈ ಮಾಡಿ ಫಸ್ಟ್ ಕ್ಲೆನ್ಸ್ ಮಾಡ್ತೀನಿ. ದೆನ್ ಐ ಅಪ್ಲೈ ಫೇಸ್ ವಾಶ್. ಅದನ್ನ ಎರಡು ಕೂಡ ಯೂಸ್ ಮಾಡಿ ನನ್ನ ಫೇಸ್ನ ನೀಟಾಗಿ ಪೋರ್ಸಲ್ಲಿ ಏನೇನೆಲ್ಲ ಕುತ್ಕೊಂಡಿದೆ, ಕೊಳೆಗಿಲೆ ಎಲ್ಲ ಏನೇನು ಕೂತಿದೆ ಅದು ಎಲ್ಲಾನು ತೆಗೆದಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಡಬಲ್ ಕ್ಲೆನ್ಸ್. ಸೊ ಐ ಡೋಂಟ್ ವೇರ್ ಮೇಕಪ್ ಆ್ಯಂಡ್ ಗೋ ಟು ಬೆಡ್. ಐ ಮೇಕ್ ಶೋರ್ ಟು ಟೇಕ್ ಇಟ್ ಆಫ್. ಸೊ ಆ ಟೈಮಲ್ಲಿ ಐ ಓನ್ಲಿ ಯೂಸ್ ದಟ್ ಮೇಕಪ್ ಕ್ಲೆನ್ಸರ್ ಏನಿದೆ ಅಲ್ಲ, ಸೊ ಅದನ್ನು ಮಾತ್ರ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡೆ ಮಲ್ಕೊಳ್ಳೋದು. ಸೊ ನೀವು ಕೂಡ ಅದೊಂದು ಅಭ್ಯಾಸ ಮಾಡ್ಕೊಳ್ಳಿ. ಏನಾದರೂ ನೀವು ದಿನಕ್ಕೆ 2 ಸತಿ ಫೇಸ್ ವಾಶ್ ಮಾಡ್ತಿದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ ಡಬಲ್ ಕ್ಲೆನ್ಸ್ ಮಾಡ್ಕೊಳ್ಳಿ ಫಾರ್ ಯೋರ್ ಸೆಕೆಂಡ್ ವಾಶ್ ಏನು ಮಾಡ್ತೀರಲ್ಲ. ಸೊ ಅವಾಗಾದ್ರೂ ಡಬಲ್ ಕ್ಲೆನ್ಸ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಫೇಸ್ ಮಾಸ್ಕ್ ಅಂತ ಬಂದಾಗ ನಾನು ವೀಕ್ಲಿ ಒನ್ಸ್ ಅಪ್ಲೈ ಮಾಡ್ತೀನಿ, ಇಲ್ಲ ಅಂದರೆ 15 days ಒನ್ಸ್ ಅಪ್ಲೈ ಮಾಡ್ತೀನಿ. ಫೇಸ್ ಮಾಸ್ಕ್ ಆಗಲಿ ಅಥವಾ ಯಾವುದು ಫೇಸ್ ಶೀಟ್ ಆಗಲಿ. ಸೊ ನಾನು ಎನಿ ಫೇಸ್ ಶೀಟ್ ಆಗ್ಬೋದು, ನಾಟ್ ಪರ್ಟಿಕ್ಯುಲರ್ಲಿ ಇದೆ ಅದೇ ಅಂತ ಏನಿಲ್ಲ. ಸೊ ನಾನು ಒಂದಿಷ್ಟು ಸ್ಟಾಕ್ ಮಾಡಿ ರೆಫ್ರಿಜಿರೇಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈ ಥರ ಫೇಸ್ ಶೀಟ್ನ ಕೂಡ ನೀವು 15 days ಒನ್ಸು ಅಥವಾ ಏನಾದರೂ ಮೇಕಪ್ ಅಪ್ಲೈ ಮಾಡ್ತಿದ್ದೀರಾ, ಯಾವ್ದಾದ್ರು ಮದುವೆಗೆ ಹೋಗ್ತಿದ್ದೀರಾ ಅಂತಂದರೆ ಮೇಕ್ ಶೋರ್ ಯು ಅಪ್ಲೈ ದಿಸ್ ಫಸ್ಟ್ ಆ್ಯಂಡ್ ಡೋಂಟ್ ವೈಪ್ ಇಟ್ ಆಫ್, ಲೆಟ್ ಇಟ್ ಸಿಟ್ ಆನ್ ಯೋರ್ ಸ್ಕಿನ್.
ಸೊ ಇದು ತುಂಬಾ ಗ್ಲೋಯಿ ಆಗಿ ಕಾಣಿಸುತ್ತೆ ಫೇಸ್. ಅಂಡ್ ಈ ತರ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿ ಇರುತ್ತೆ. ಯಾವಾಗೋ ಒಂದ್ಸತಿ ನಾನು ಸ್ಕಿನ್ ಕೇರ್ ಮಾಡ್ತೀನಿ ಅಂದ್ರೆ ಡೆಫಿನೆಟ್ ಆಗಿ ವರ್ಕ್ ಆಗಲ್ಲ. ಮೇಕ್ ಶೋರ್ ಯು ಡೂ ಇಟ್ ಎವ್ರಿ ಸಿಂಗಲ್ ಡೇ. ನೀವು ಊಟ ಹೇಗೆ ತಿಂತೀರೋ ಅದೇ ರೀತಿ ಸ್ಕಿನ್ ಕೇರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎವ್ರಿ ಸಿಂಗಲ್ ಡೇ ಮಾಡೋದ್ರಿಂದ. ಫೇಸ್ ಮಾಸ್ಕ್ ಅಂತ ಬಂದಾಗ ನಾನು ಯೂಸ್ ಮಾಡೋದು ಬಂದು ಹೈಫನ್ ಅವ್ರದ್ದು ಐಸ್ ಡಂಕ್ ಫೇಸ್ ಮಾಸ್ಕ್ ಅಂತ. ಇವಾಗ ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಇದನ್ನ, ಐಸ್ ಡಂಕ್ ಫೇಸ್ ಮಾಸ್ಕ್ ಅಂತ. ಬಿಕಾಸ್ ಇವಾಗ ಏನಾಗ್ತಾ ಇದೆ ಅಂದ್ರೆ ನನಗೆ ಸ್ವಲ್ಪ ಬ್ಲೋಟ್ ಆಗ್ತಿದೆ ಫೇಸು. ಬೆಳಗ್ಗೆ ಎದ್ದಂಗೆ ಒಂದ್ ಸ್ವಲ್ಪ ಪಫಿ ಆಗಿ ಕಾಣಿಸ್ತೀನಿ. ಸೊ ಅದನ್ನ ಒಂದ್ ಸ್ವಲ್ಪ ಡೀಪ್ ಪಫ್ ಮಾಡಕ್ಕೆ ವೀಕ್ಲಿ ಒನ್ಸ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಅಂಡ್ ಸಮ್ಟೈಮ್ಸ್ ಟ್ವೈಸ್ ಏನಾದ್ರೂ ಇವೆಂಟ್ ಏನಾರಿದ್ರೆ ಅಥವಾ ಏನಾದ್ರು ಫಂಕ್ಷನ್ಸ್ ಏನಾರಿದ್ರೆ ವೀಕ್ಲಿ ಟ್ವೈಸ್ ನಾನು ಯೂಸ್ ಮಾಡ್ತೀನಿ. ಸೊ ದಿಸ್ ಈಸ್ ಕಾಲ್ಡ್ ಹೈಫನ್ ಐಸ್ ಡಂಕ್ ಫೇಸ್ ಮಾಸ್ಕ್ ಅಂತ ಅಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಕೂಲ್ ಮಾಡುತ್ತೆ ಫೇಸು. ಇಟ್ಸ್ ವೆರಿ ನೈಸ್, ಚೆನ್ನಾಗಿದೆ. ಅಂಡ್ ಇದನ್ನ ನಾನು ಮುಂಚೆಯಿಂದನೂ ಅಪ್ಲೈ ಮಾಡ್ತಾ ಇದ್ದೀನಿ. ನನ್ ಆಫ್ ದೀಸ್ ಆರ್ ನ್ಯೂ ಪ್ರಾಡಕ್ಟ್ಸ್ ಟು ಮೀ. ಸೊ ಇದು ಎಲ್ಲಾನು ನನಗೆ ವರ್ಕ್ ಆಗ್ತಿರೋದ್ರಿಂದ ಯಾವ್ದೂ ಕೂಡ ನನಗೆ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂಥರ ಹಾರ್ಶ್ ಆಗಿ ನನ್ನ ಸ್ಕಿನ್ ಮೇಲೆ ಯಾವ್ದು ಏನೂ ಆಗಿಲ್ಲ. ಟಚ್ ವುಡ್. ಸೊ ಐವ್ ಬೀನ್ ಯೂಸಿಂಗ್ ವಾಟ್ ಎವರ್ ಐ ಆಮ್ ಯೂಸಿಂಗ್. ಯಾವುದನ್ನು ಕೂಡ ಸ್ಟಾಪ್ ಮಾಡೋದಾಗ್ಲಿ ಅಥವಾ ಹೊಸದಾಗಿ ಟ್ರೈ ಮಾಡೋದಾಗ್ಲಿ ಮಾಡಕ್ ಹೋಗಿಲ್ಲ ನಾನು. ಸೊ that's how I'm maintaining ಅಂತ ಹೇಳ್ಬೋದು. ಅಂಡ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಹೇಳೋದನ್ನ ನೀವು ಟ್ರೈ ಮಾಡೋದು, ಮತ್ತೆ ಅದೊಂದು ಒಂದ್ ತಿಂಗಳಾದ್ಮೇಲೆ ಅದು ವರ್ಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಬ್ರು ಯಾರೋ ಹೇಳೋದನ್ನ ಇನ್ನೊಂದ್ಸತಿ ಟ್ರೈ ಮಾಡೋದು. ದಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಅಟ್ ಆಲ್. ನೀವು ಇದನ್ನ ಒಬ್ರನ್ನ ಫಾಲೋ ಮಾಡ್ತೀರಾ ಅಂತ ಅಂದ್ರೆ ನನ್ನನ್ನೇ ಅಂತ ಅಲ್ಲ, ಯಾರೇ ಆದ್ರೂ ಒಬ್ರದ್ದು ಫಾಲೋ ಮಾಡ್ತೀರಾ ಅಂತಂದ್ರೆ, ಇಲ್ಲ ನಿಮ್ಮ ಡರ್ಮಟಾಲಜಿಸ್ಟ್ ಏನಾದ್ರು ಹೇಳಿದ್ರೆ, ಪ್ಲೀಸ್ ಮೇಕ್ ಶ್ಯೂರ್ ಟು ಅಪ್ಲೈ ಇಟ್ at least for 3 to 4 months. So that being said, next bandu what do I apply next? Okay, toner helna. 3 toners ನಾನು ಯೂಸ್ ಮಾಡೋದು. ಒನ್ ಮೈ ಫೇವ್ರೆಟ್ ಎವ್ರಿ ಸಿಂಗಲ್ ಡೇ ನಾನು ಅಪ್ಲೈ ಮಾಡೋದು ಬಂದು ಹೈಫನ್ ಅವ್ರದ್ದು ಹೈಡ್ರೇಟಿಂಗ್ ಸೆರಮೈಡ್ ಟೋನರ್ ಎಸೆನ್ಸ್ ಅಂತ ಅಂದ್ಬಿಟ್ಟು. ಇಟ್ಸ್ ಸಾರ್ಟ್ ಆಫ್ ಮಿಲ್ಕ್ ಬೇಸ್ಡ್ ತರ ಇದೆ ಇದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ. ಐ ಡೋಂಟ್ ನೋ ವಾಟ್ ದಿಸ್ ಹೈಫನ್ ಪೀಪಲ್ ಆರ್ ಪುಟಿಂಗ್ ಇನ್ ದೇರ್ ಪ್ರಾಡಕ್ಟ್. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾಟ್ ಜಸ್ಟ್ ಒನ್, ಎಲ್ಲಾ ಪ್ರಾಡಕ್ಟ್ಸ್ ನಾನು ಏನ್ ಟ್ರೈ ಮಾಡಿದ್ದೀನಿ ಅವ್ರದ್ದು ಎಲ್ಲಾನು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅಂಡ್ ನನ್ ಆಫ್ ದೀಸ್ ಆರ್ ಯಾವ್ದನ್ನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಅಥವಾ ಪ್ರಮೋಷನ್ ವಿಡಿಯೋಸ್ ಎಲ್ಲ. ಇದು ನನ್ನ ಇಷ್ಟು ನೋಡಿ, ಇಷ್ಟು ಸ್ವಲ್ಪ ಒಂದಿಷ್ಟು ಇರ್ಬೋದೇನೋ ಹಬ್ಬ ಅಂತ ಅಂದ್ರೆ ಅಷ್ಟು ಮಟ್ಟಕ್ಕೆ ನಾನು ಯೂಸ್ ಮಾಡಿದ್ದೀನಿ, ಅಷ್ಟು ಮಟ್ಟಕ್ಕೆ ನನಗೆ ವರ್ಕ್ ಆಗ್ತಾ ಇದೆ ಇದು. ಸೊ ಯು ಕ್ಯಾನ್ ಆಲ್ಸೋ ಟ್ರೈ ದ್ಯಾಟ್ ಹೈಫನ್ ಅವ್ರದ್ದು. ನೆಕ್ಸ್ಟ್ ಕಮ್ಸ್ ಪಿಕ್ಸಿ ಟೋನರ್. ಇದನ್ನ ನೀವು ತುಂಬಾ ಜನ ಯೂಸ್ ಮಾಡೋದು ನೋಡಿರ್ತೀರಾ, ತುಂಬಾ ಜನ ಇದನ್ನ ರೆಕಮೆಂಡ್ ಮಾಡೋದು ಕೂಡ ನೀವು ನೋಡಿರ್ತೀರಾ. ಸೊ ನಾನು ಹಾಗೆ ಹೈಪಲ್ಲಿ ತಗೊಂಡಿದ್ದಂತ ಟೋನರ್ ಇದು. ಬಟ್ whatever the hype it is, it actually works. ಇದು ನಾನು ನೈಟ್ ಮಲ್ಗೋ ಟೈಮಲ್ಲಿ ಏನಪ್ಪ ಅಪ್ಲೈ ಮಾಡೋದು ಅನ್ನೋದೊಂದು ಕನ್ಫ್ಯೂಷನ್ ಇರಬೇಕಾದ್ರೆ ಐ ಮೇಕ್ ಶೋರ್ ಟು ಅಪ್ಲೈ ಟೋನರ್. ಅಥವಾ ಇಡೀ ದಿನ ನನಗೇನು ಅಪ್ಲೈ ಮಾಡಕ್ಕೆ ಏನೂ ಇಷ್ಟ ಇಲ್ಲ ಅಂತ ಅಂದ್ರೆ ಐ ಗೋ ಫಾರ್ ದಿಸ್ ಟೋನರ್. ಇದನ್ನ ಒಂದು ಸ್ಪ್ರೇ ಬಾಟಲ್ ಎಲ್ಲ ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಐ ಮೇಕ್ ಶೋರ್ ಐ ಸ್ಪ್ರೇ ಇಟ್ ಆನ್ ಮೈ ಫೇಸ್ ಅಂಡ್ ಐ ಲೆಟ್ ಇಟ್ ಸೆಟ್ ಫಾರ್ ದ ಎಂಟೈರ್ ಡೇ. ಮೇಕಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೂ ಕೂಡ ಇದನ್ನ ಅಪ್ಲೈ ಮಾಡ್ಬೋದು. ಲಾಸ್ಟ್ಲಿ ಇದು ಬಂದು ಆನ್ವಾ 77% ಟೋನರ್. ಐ ಗಾಟ್ ದಿಸ್ ಹ್ಯಾಸ್ ಅ ಗಿಫ್ಟ್ ಬೈ ಮೈ ಹಸ್ಬೆಂಡ್ಸ್ ಫ್ರೆಂಡ್. ಆಕ್ಚುಲಿ ಅವರು ಕೊರಿಯಾ ಹೋದಾಗ ಹಿ ಗಾಟ್ ಸರ್ಟನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಇಲ್ಲಿ ಯಾವ್ದಾದ್ರು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಸಿಗೋದಿಲ್ಲ, ಅದನ್ನೆಲ್ಲ ಸ್ವಲ್ಪ ನನಗೆ ತಂದ್ಕೊಟ್ಟು ಟ್ರೈ ಮಾಡು ಅಂತ ಅಂದ್ಬಿಟ್ಟು. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್, ಅಮೇಝಿಂಗ್ ಆಗಿ ವರ್ಕ್ ಆಗುತ್ತೆ ಸ್ಕಿನ್ನಿಗೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಇದನ್ನು ಕೂಡ ನಾನು ಡೈಲಿ ಅಪ್ಲೈ ಮಾಡೋದಿಲ್ಲ, ಬಿಕಾಸ್ ಐ ಆಮ್ ನಾಟ್ ಶೋರ್ ಇಫ್ ದಿಸ್ ಇಸ್ ಅವೈಲೇಬಲ್ ಹಿಯರ್ ಆರ್ ನಾಟ್, ಬಿಕಾಸ್ ನಾನು ಅದ್ರ ರಿಸರ್ಚ್ ಇವತ್ತವರೆಗೂ ಮಾಡಕ್ ಹೋಗಿಲ್ಲ. ಮೇ ಬಿ ಐ ಗೆಸ್ ಇಟ್ ಈಸ್ ಅವೈಲೇಬಲ್ ನಾವು ಟಿರಾ ಬಂದಿರೋದ್ರಿಂದ ಅಥವಾ ಪರ್ಪಲ್ ಅಲ್ಲಿ ಯಾವ್ದ್ರಲ್ಲಿ ಒಂದ್ರಲ್ಲಿ ಇದ್ದೇ ಇರುತ್ತೆ ಇದು ಪಕ್ಕ. ಸೊ ಯಾ, ಆ ಭಯದಿಂದ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟು, ಜಾಸ್ತಿ ಏನು ಅಪ್ಲೈ ಮಾಡಕ್ ಹೋಗಿಲ್ಲ. ಸೊ ದಿಸ್ ಇಸ್ ಆಲ್ಸೋ ವೆರಿ ನೈಸ್. ಈ 3 ಟೋನರ್ ಅಲ್ಲಿ ನಾನು ಫಸ್ಟ್ ರೆಕಮೆಂಡ್ ಮಾಡೋದೇ ನಿಮಗೆ ಹೈಫನ್ ಅವ್ರದ್ದು ಟೋನರು. ನೀವು ಇಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ನಾನು ತಗೊಳಕ್ ಆಗೋದಿಲ್ಲ ಮನುಷ್ಯ ಅಂತ ಅಂದ್ರೆ ಐ ಡೂ ಅಗ್ರಿ. ಇಫ್ ದಟ್ ಈಸ್ ದ ಕೇಸ್ ದೆನ್ ಐ ವುಡ್ ಸಜೆಸ್ಟ್ ಪ್ಲೀಸ್ ಗೋ ಫಾರ್ ಹೈಫನ್. ಇನ್ನೊಂದು ಸ್ವಲ್ಪ ಬಜೆಟ್ ಇದೆ, ಇನ್ನೊಂದು ಸ್ವಲ್ಪ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಅಂದ್ರೆ ಗೋ ಫಾರ್ ಪಿಕ್ಸಿ ಟೋನ್. ಇವೆರಡೂ ನೀವು ಟ್ರೈ ಮಾಡ್ಬೋದು. ಸೊ ದಾಟ್ಸ್ ಅಬೌಟ್ ಟೋನರ್. ನೆಕ್ಸ್ಟ್ ಕಮ್ಸ್ ದ ಸಿರಮ್. ಸಿರಮ್ ಅಲ್ಲಿ ನಾನು ಅಪ್ಲೈ ಮಾಡೋದು ಬಂದು ನನ್ನ ಫೇವ್ರೆಟ್ ಸಿರಮ್ ನಾನು ತೋರಿಸ್ತೀನಿ. ದಿಸ್ ಈಸ್ ಮೈ ಫೇವ್ರೆಟ್ ಸಿರಮ್. ದಿಸ್ ಇಸ್ ಅಗೇನ್ ಬೈ ಹೈಫನ್. ಹೈಫನ್ ಅವ್ರದ್ದು ರೈಸ್ ವಾಟರ್ ಬ್ರೈಟ್ನಿಂಗ್ ಸಿರಮ್ ಪ್ಯಾಡ್ಸ್ ಅಂತ ಅಂದ್ಬಿಟ್ಟು. ಇದು ಬೇಸಿಕಲಿ ಈ ತರ ಬರುತ್ತೆ, ಕಾಟನ್ಸ್ ತರ ಇರುತ್ತೆ ಒಳಗಡೆ. ಈ ಅಪ್ಲಿಕೇಟರ್ ಅಲ್ಲಿ ತೆಗಿಬೇಕು ನೀವು ಈ ತರ. ಇದನ್ನ ಹೇಗೆ ಅಪ್ಲೈ ಮಾಡೋದು?
ವೆರಿ 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 ಸಿಂಪಲ್. ಇದು ಒಂದು ನೀವು ತಗೊಂಡು ಇದೇ ಫೇಸಿಗೆ ಜಸ್ಟ್ ವೈಪ್ ಮಾಡೋ ತರ ಅಪ್ಲೈ ಮಾಡ್ಬೇಕಷ್ಟೇ, ಏನಿಲ್ಲ. ಅದ್ರದ್ದು ಏನು ವಾಟರ್ ಇರುತ್ತೆ ಅಲ್ವಾ, ಅದು ಡ್ರೈ ಆಗೋ ತನಕನೂ ನೀವು ಜಸ್ಟ್ ವೈಪ್ ಇಟ್ ಲೈಕ್ ದಿಸ್. ಡೋಂಟ್ ಹಾರ್ಶ್ ರಬ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ಕೀಪ್ ವೈಪಿಂಗ್ ಇಟ್ ಎಲ್ಲಾನು ಕೂಡ. ನಾನೇನ್ ಮಾಡ್ತೀನಿ, ನಾಟ್ ಜಸ್ಟ್ ಮೈ ಫೇಸ್, ಐ ಅಪ್ಲೈ ಇಟ್ ಆನ್ ಮೈ ನೆಕ್, ಮೈ ಇಯರ್ ಅಂಡ್ ಇವನ್ ದ ಬ್ಯಾಕ್ ನೆಕ್ ಏನಿದೆ ಅಲ್ಲೂ ಕೂಡ ನಾನು ಅಪ್ಲೈ ಮಾಡ್ತೀನಿ. ಸೊ ಇದೇನಕ್ಕೆ ವರ್ಕ್ ಆಗುತ್ತೆ, ಒನ್, ನಿಮ್ಮ ಸ್ಕಿನ್ ಏನಾದ್ರೂ ನಿಮಗೆ ಬ್ರೈಟ್ ಆಗ್ಬೇಕು ಅಂತ ಏನಾದಿದ್ರೆ ಅಟ್ಲೀಸ್ಟ್ ಒನ್ ಶೇಡ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ದೆನ್ ದಿಸ್ ವರ್ಕ್ಸ್. ಅಂಡ್ ಇನ್ನೊಂದೇನಂದ್ರೆ ಆಕ್ನಿ ಮಾರ್ಕ್ಸ್ ಇರುತ್ತಲ್ಲ, ಸೊ ಆ ಆಕ್ನಿ ಮಾರ್ಕ್ಸ್ ಹೋಗ್ಬೇಕು ಅಂತ ಅಂದ್ರೆ ಇದನ್ನು ಕೂಡ ಅಪ್ಲೈ ಮಾಡ್ಬೋದು. ನೀವು ಕನ್ಸಿಸ್ಟೆಂಟ್ ಆಗಿ ಅಪ್ಲೈ ಮಾಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್, ಸಿನ್ಸ್ ರೈಸ್ ವಾಟರ್ ಕಂಟೆಂಟ್ ಇರೋದ್ರಿಂದ ಸ್ಕಿನ್ ಒಂಥರ ಸಾಫ್ಟ್ ಮತ್ತೆ ಗ್ಲೋಯಿ ಆಗಿ ನ್ಯಾಚುರಲ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನನ್ಗಿವಾಗ ಸದ್ಯಕ್ಕೆ ನಾನೇನ್ ರೈಸ್ ವಾಟರ್ ಟೋನರ್ ತರ ಯೂಸ್ ಮಾಡ್ತಿದ್ದೆ ಮತ್ತೆ ಮಾಸ್ಕ್ ಏನ್ ಯೂಸ್ ಮಾಡ್ತಿದ್ದೆ, ಸದ್ಯಕ್ಕೆ ನನಗೆ ಅದು ಮಾಡ್ಕೊಂಡು ಯೂಸ್ ಮಾಡಕ್ ಆಗ್ತಾ ಇಲ್ಲ. ಸೊ ಐ ಫೌಂಡ್ ಅನ್ ಆಲ್ಟರ್ನೇಟಿವ್, ಅದಕ್ಕೋಸ್ಕರ ನಾನೊಂದು ಆಲ್ಟರ್ನೇಟಿವ್ ಹುಡ್ಕೊಂಡಿದ್ದೀನಿ. ಯು ಕ್ಯಾನ್ ಟ್ರೈ ದಿಸ್ ಒನ್, 44% ಹೈಫನ್ ಅಂತ ಅಂದ್ಬಿಟ್ಟು ರೈಸ್ ವಾಟರ್ ಬ್ರೈಟ್ನಿಂಗ್ ಸಿರಮ್ ಪ್ಯಾಡ್ಸ್ ಅಂತ. ಐ ಹ್ಯಾವ್ ಟ್ರೈಡ್ ಅಂಡ್ ಟೆಸ್ಟೆಡ್. ತುಂಬಾ ಚೆನ್ನಾಗಿ ವರ್ಕ್ ಆಗುವಂತ ಸಿರಮ್ಸ್ ಬಂದು ವಿಶ್ಕೇರ್ ಅವ್ರದ್ದು ವಿಟಮಿನ್ ಸಿ ಸಿರಮ್. ಇದನ್ನು ಕೂಡ ಸ್ಕಿನ್ ಬ್ರೈಟ್ನಿಂಗ್ ಗೆ ಮತ್ತೆ ನಿಮ್ಮ ಹತ್ರ ಆಕ್ನಿ ಏನಾದ್ರೂ ಇದ್ರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಮತ್ತೆ ಚಿಕ್ಕ 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 ಪಿಂಪಲ್ಸ್ ಇರುತ್ತೆ ಅಲ್ವಾ, ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಇದು. ಸೊ ಯು ಕ್ಯಾನ್ ಟ್ರೈ ಫಾರ್ ದ್ಯಾಟ್ ಪರ್ಪಸ್. ನೆಕ್ಸ್ಟ್ ಬಂದು ಇದು ಬ್ಯೂಟಿ ಆಫ್ ಜೋಸಿನ್ ಸಿರಮ್. ಇದನ್ನು ಕೂಡ ನಿಮ್ಮ ಸ್ಕಿನ್ ಏನಾದ್ರೂ ಇನ್ಸ್ಟೆಂಟ್ ಆಗಿ ಗ್ಲೋ ಆಗ್ಬೇಕು ಅಂತ ಅಂದ್ರೆ, ಇನ್ಸ್ಟೆಂಟ್ ಆಗಿ ಗ್ಲೋ ಬರ್ಬೇಕಂದ್ರೆ ವಿದಿನ್ ಸ್ಪ್ಯಾನ್ ಆಫ್ 1 week ಆರ್ ವಿದಿನ್ ಸ್ಪ್ಯಾನ್ ಆಫ್ 3-4 days ಅಲ್ಲಿ ಅಂತ ಅಂದ್ರೆ ಕೀಪ್ ಅಪ್ಲೈಯಿಂಗ್ ದಿಸ್ ಎವ್ರಿ ಸಿಂಗಲ್ ಡೇ. ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್. ಅಂಡ್ ಇದನ್ನ ನಾನು ನೈಟ್ ಹೊತ್ತು ಯೂಸ್ ಮಾಡ್ತೀನಿ. ದಿಸ್ ಇಸ್ ಬೈ ಲಾರಿಯಲ್. ಸೊ ಬೇಸಿಕಲಿ ಇದೇನಕ್ಕೆ ಅಪ್ಲೈ ಮಾಡ್ಬೋದು ಅಂತಾನೆ, ನಿಮ್ಗೆ ಏನಾದ್ರೂ ಲೈನ್ಸ್ ಅಥವಾ ಪಿಗ್ಮೆಂಟೇಷನ್ಸ್ ಏನಾದ್ರು ಆ ತರ ಏನಾರಿದ್ರೆ ದೆನ್ ಯು ಕ್ಯಾನ್ ಅಪ್ಲೈ ದಿಸ್. ಇದನ್ನ ಯೂಶಲಿ AM ತರ ಯೂಸ್ ಮಾಡ್ಬೋದು, ಬಟ್ ಐ ರೆಕಮೆಂಡ್ ಯು ಟು ಯೂಸ್ ಫಾರ್ ದ PM ಪರ್ಪಸ್. ಸೊ ನೈಟ್ ಹೊತ್ತು ಹಚ್ಕೊಂಡು ಮಲ್ಕೊಳ್ಳಿ, ಇಟ್ ವಿಲ್ ರೆಡ್ಯೂಸ್. ತುಂಬಾ ಬೇಗ ರಿಸಲ್ಟ್ ನ ನೋಡ್ಬೋದು. ಸೊ ಇದ್ರಲ್ಲಿ ಫಸ್ಟ್ ಸಿರಮ್ ನೀವು ಯಾವ್ದನ್ನ ತಗೊಳ್ಬಹುದು ಅಂತ ಅಂದ್ರೆ, ಫಸ್ಟ್ ಇಸ್ ದಟ್ ಹೈಫನ್ ಸಿರಮ್. ನಾನು ಏನದು ರೈಸ್ ವಾಟರ್ ಬ್ರೈಟ್ನಿಂಗ್ ಸಿರಮ್ ಅಂತ ಏನ್ ಹೇಳಿದ್ದೆ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಸತಿ ಅಪ್ಲೈ ಮಾಡಿರೋ ವಿಡಿಯೋಸ್ನ ನಾನು ತೋರಿಸಿದೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಗೋ ಬ್ಯಾಕ್ ದೇರ್ ಅಂಡ್ ಹ್ಯಾವ್ ಅ ಚೆಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ವಿ ಆರ್ ಡನ್ ವಿತ್ ಟೋನರ್, ವಿ ಆರ್ ಡನ್ ವಿತ್ ಸಿರಮ್. ನೆಕ್ಸ್ಟ್ ಇಸ್ ಮೈ ಮಾಯಿಶ್ಚರೈಸರ್. ಏನ್ ಮಾಯಿಶ್ಚರೈಸರ್ ನಾನು ಯೂಸ್ ಮಾಡ್ತೀನಿ ಅಂದ್ರೆ, ದೇರ್ ಇಸ್ ಡಾಟ್ ಅಂಡ್ ಕೀ ಮಾಯಿಶ್ಚರೈಸರ್. 2 ಡಾಟ್ ಅಂಡ್ ಕೀ ಮಾಯಿಶ್ಚರೈಸರ್ ಇದೆ ನೋಡಿ. and you can still use minimalist moisturizer, but ನನಗೆ frankly dot and key moisturizer ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾಟ್ ಜಸ್ಟ್ ಮೇಕಪ್ ಪರ್ಪಸ್ ಮಾತ್ರ ಅಲ್ಲ, ಸ್ಕಿನ್ ಕೂಡ ನೀಟ್ ಆಗಿ ಸಾಫ್ಟ್ ಆಗಿ ಮತ್ತೆ ಗ್ಲೋಯಿ ಆಗಿ ಕಾಣಿಸುತ್ತೆ. ಸೊ ಯು ಕ್ಯಾನ್ ಟ್ರೈ ದಟ್ ಒನ್. when it comes to sunscreen, ನನ್ನ ಫಸ್ಟ್ ರೆಕಮೆಂಡೇಶನ್ ಬಂದು ಮಿನಿಮಲಿಸ್ಟ್ ಅವ್ರದ್ದು ಪ್ರಾಡಕ್ಟ್. ನಾನು ಐ ಥಿಂಕ್ for now it's been like 5-6 years ಇಂದ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಎವರ್ ಸಿನ್ಸ್ ದೆನ್ ಅವ್ರ ಬಗ್ಗೆ 1% ನನಗೆ ಕಂಪ್ಲೇನ್ ಇಲ್ಲ. ನನ್ನ ಸ್ಕಿನ್ ಟೋನ್ ಇವತ್ತು ಇಷ್ಟು ಮಟ್ಟಿಗೆ ಚೆನ್ನಾಗಾಗಿದೆ ಬಿಕಾಸ್ ಆಫ್ ಒನ್ ಪ್ರಾಡಕ್ಟ್ ಅಂತ ಅಂದ್ರೆ ಐ ವುಡ್ ಆಬ್ವಿಯಸ್ಲಿ ಗಿವ್ ಕ್ರೆಡಿಟ್ಸ್ ಟು ದೆಮ್. ಇವರಿಗೆ ನಾನು ಫಸ್ಟ್ ಕ್ರೆಡಿಟ್ಸ್ ನ ಕೊಡೋದು. ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮ್ಮ ಪರ್ಟಿಕ್ಯುಲರ್ ಸ್ಕಿನ್ನಿಗೆ ಯಾವ್ಯಾವ, see if you have an acne, if you have pigmentation, if you have those red dots ತರ ಏನಾದ್ರು ಸೊ ಆ ತರ ಸರ್ಟನ್ ಥಿಂಗ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ತರ ಇದಕ್ಕೆ ದೇ ಹ್ಯಾವ್ ಸೊಲ್ಯೂಷನ್ ಫಾರ್ ಆಲ್ ಸಚ್ ಥಿಂಗ್ಸ್. ಸೊ ಎಲ್ಲದಕ್ಕೂ ದೇ ಹ್ಯಾವ್ ಅ ಪ್ರಾಡಕ್ಟ್. ಸೊ ನೀವು ಜಸ್ಟ್ ಹ್ಯಾವ್ ಟು ಗೋ ಥ್ರೂ ದೇರ್ ವೆಬ್ಸೈಟ್, ಗೋ ಥ್ರೂ ದೇರ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ನೋಡಿ ನಿಮಗೆ ಯಾವ್ದು ನಿಮ್ಮ ಪ್ರಾಬ್ಲಮಿಗೆ ಯಾವ್ದು ಸೂಟ್ ಆಗುತ್ತೆ, ಯು ಕ್ಯಾನ್ ಪಿಕ್ ದಟ್ ಒನ್. ಸೊ ನಾನು ಅದೇ ರೀತಿ ಮಾಡಿದ್ದು. So once I started using it frequently, I could see major difference on my skin. Second one, again, hyphen out to sunscreen. And ಸಿಕ್ಕಾಪಟ್ಟೆ ಇಷ್ಟ. This is sort of water based sunscreen. ಇದು ಕೂಡ ತುಂಬಾ ಚೆನ್ನಾಗಿದೆ and very handy also. ನೀವು ನಿಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ಬೋದು and you can keep applying this. ಏನು ಆಗೋದಿಲ್ಲ. ಇವನ್ ವೆನ್ ಯು ಅಪ್ಲೈ ಮೇಕಪ್ ಅದ್ರ ಮೇಲೂ ಕೂಡ ಇದನ್ನ ಅಪ್ಲೈ ಮಾಡ್ಬೋದು, ಏನಂದ್ರೆ ಏನೂ ಆಗೋದಿಲ್ಲ. ಸೊ ದಟ್ ಈಸ್ ಒನ್ ಸನ್ಸ್ಕ್ರೀನ್.
Another sunscreen that I would recommend is so Dot & Key ಅವ್ರದ್ದು sunscreen ತುಂಬಾ ಚೆನ್ನಾಗಿದೆ. You can definitely give it a try. Dot & Key ಅವ್ರದ್ದು water based sunscreen ಆಗಿರ್ಬೋದು. I have this tinted sunscreen, ಇದು ಕೂಡ ಚೆನ್ನಾಗಿದೆ. ಏನಾದರೂ ನಿಮಗೆ ಫೌಂಡೇಶನ್ ಹಾಕೊಳ್ಳೋಕೆ ಏನಾದರೂ ಮೂಡಿಲ್ಲ ಅಂತ ಅಂದ್ರೆ then you can definitely go for this one. Sunscreen plus foundation ಎರಡು ಬ್ಲೆಂಡ್ ಆಗಿರುವಂತ ಪ್ರಾಡಕ್ಟ್ ಇದು. This is called tinted sunscreen. ನೆಕ್ಸ್ಟ್ ಇನ್ನೇನು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಹೈಫನ್ ಅವ್ರದ್ದು ಡ್ಯೂಯಿ ಪ್ರೆಪ್ ಅಂತ ಅಂದ್ಬಿಟ್ಟಿದ್ದು. ಸೊ ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ, ನಾಟ್ ಆನ್ ಅ ರೆಗ್ಯುಲರ್ ಬೇಸಿಸ್, ಬಟ್ ಏನಾದರೂ ಲೈಕ್ ಏನಾದರೂ ಫಂಕ್ಷನ್ ಆಗಲಿ ಅಥವಾ I feel that my skin is little dry, ಒಂದು ಏನಾದರೂ ಸ್ವಲ್ಪ ಸ್ಕಿನ್ ಡ್ರೈ ಆಗ್ತಿದೆ ಈ ವಿಂಟರ್ ಸೀಸನ್ ಅಲ್ಲಿ, ಅಥವಾ ಒಂದು ಸ್ವಲ್ಪ ತುಟಿ ಹತ್ರ ಎಲ್ಲ ನನಗೂ ಸ್ಕಿನ್ ಹೊಡಿತಾ ಇದೆ ಅಂತ ಅಂದಾಗ then I apply this one. ಇದಿಷ್ಟು ನನ್ನ ಬೇಸಿಕ್ ಸ್ಕಿನ್ ಕೇರ್ ವಿಚ್ ಐ ಅಪ್ಲೈ ಎವ್ರಿ ಸಿಂಗಲ್ ಡೇ. ಟೋನರ್ ಆಗಿರ್ಬೋದು, ಸಿರಮ್ಸ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಕ್ಲೆನ್ಸರ್ ಆಗಿರ್ಬೋದು, ಫೇಸ್ ಮಾಸ್ಕ್ ಆಗಿರ್ಬೋದು, ಇದೊಂದಿಷ್ಟು ನಾನು ಅಪ್ಲೈ ಮಾಡೋದು ಎಲ್ಲಾನು ನಾನು ತೋರಿಸಿದ್ದೀನಿ. ಅಪಾರ್ಟ್ ಫ್ರಮ್ ದ್ಯಾಟ್ ನಾನೊಂದು ಅಪ್ಲೈ ಮಾಡೋದಂದ್ರೆ ದಿಸ್ ಜ್ಯೂಸಿ ಕೆಮಿಸ್ಟ್ ಅವ್ರದ್ದು ಫೇಸ್ ಸ್ಕ್ರಬ್. ಇದನ್ನ ನಾನು 15 days once ಅಥವಾ ಮಂತ್ಲಿ ಒನ್ಸ್ ನ ಫೇಸ್ ಸ್ಕ್ರಬ್ ಮಾಡ್ಕೊತೀನಿ, ಮೇನ್ಲಿ ಬಿಕಾಸ್ ನನಗೆ ಬ್ಲ್ಯಾಕ್ ಹೆಡ್ಸ್ ಬರುತ್ತೆ. ಸೊ ಅದನ್ನ ನಾನು ಶೀಟ್ ಹಾಕಿ ನಾನು ತೆಗಿಯೋಕೆ ನನಗೆ ಇಷ್ಟ ಆಗೋದಿಲ್ಲ, ಬಿಕಾಸ್ ದ್ಯಾಟ್ ವಿಲ್ ಕ್ರಿಯೇಟ್ ಅನ್ ಓಪನ್ ಪೋರ್ಸ್. ಸೊ ಅದಕ್ಕೋಸ್ಕರ ಆದಷ್ಟು ನಾನು ಫೇಸ್ ಸ್ಕ್ರಬ್ ನ ಯೂಸ್ ಮಾಡ್ತೀನಿ. ಬ್ಯಾಂಕಾಕ್ ಹೋದಾಗ ತಗೊಂಡ್ ಬಂದಂತ ವಾಟ್ಸನ್ಸ್ ಅಲ್ಲಿ ತಗೊಂಡ್ ಬಂದಂತ ಕೊಲಾಜನ್ ಇದು. ಇದನ್ನ ಇವಾಗ ರೀಸೆಂಟ್ ಆಗಿ ಅಪ್ಲೈ ಮಾಡ್ತಾ ಇದೀನಿ. ಇದನ್ನ ನೈಟ್ ಹೊತ್ತು ಅಪ್ಲೈ ಮಾಡೋದು, ಬಿಕಾಸ್ ಬೆಳಗ್ಗೆ ಹೊತ್ತು ಅಪ್ಲೈ ಮಾಡಿದ್ರೆ ಬೂದಿ ಲೈಕ್ ಲಿಟ್ರಲಿ ವೈಟ್ ಕಾಸ್ಟ್ ಅಂತೂ ಎದ್ದು ಕಾಣಿಸುತ್ತೆ. ತೋರಿಸ್ತೀನಿ. ಕೊಲಾಜನ್ ಇಸ್ ವೆರಿ ಇಂಪಾರ್ಟೆಂಟ್ ಇರ್ಬೋದಲ್ಲ, ಈ ತರ ವೈಟ್ ಕಾಸ್ಟ್ ಬೀಳುತ್ತೆ. ನನಗಂತೂ ಪರ್ಸನಲ್ ಆಗಿ ಇಷ್ಟನೇ ಆಗೋದಿಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ನೈಟ್ ಹೊತ್ತು ಮಲಗಬೇಕಾದ್ರೆ ಇದನ್ನ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಸೊ ಚೆನ್ನಾಗಿ ವರ್ಕ್ ಆಗುತ್ತೆ, ಸ್ಕಿನ್ ಟೈಟ್ ಮಾಡುತ್ತೆ, ಅಂಡ್ ಇಟ್ ಆಲ್ಸೋ ಮೇಕ್ಸ್ ಯುವರ್ ಸ್ಕಿನ್ ಲುಕ್ ಯಂಗರ್. ಸೊ ಅದಕ್ಕೋಸ್ಕರ ಇದನ್ನ ಅಪ್ಲೈ ಮಾಡ್ಬೋದು ನೀವು. ಐ ಥಿಂಕ್ ದಟ್ಸ್ ಅಬೌಟ್ ಇಟ್. ವೆನ್ ಇಟ್ ಕಮ್ಸ್ ಟು ಲಿಪ್, ಐ ಯೂಸ್ ದೀಸ್ 3. ಇದನ್ನ ನಾನು ಆಕ್ಚುಲಿ ಬೆಳಗ್ಗೆ ಹೊತ್ತು ಅಪ್ಲೈ ಮಾಡ್ತೀನಿ. ಏನಾದ್ರು ವೆನ್ ಐಮ್ ಅಟ್ ಹೋಮ್ ಬೇಸಿಕಲಿ ಅವಾಗ ಅಪ್ಲೈ ಮಾಡ್ತೀನಿ. ವೆನ್ ಐ ಆಮ್ ಗೋಯಿಂಗ್ ಔಟ್ ಸನ್ಸ್ಕ್ರೀನ್ ತರ ಲಿಪ್ ಪ್ರೊಟೆಕ್ಷನ್ ಏನಾದ್ರು ಬೇಕು ಅಂತ ಅಂದ್ರೆ ದೆನ್ ಐ ಅಪ್ಲೈ ದಿಸ್ ಒನ್. ಏನಾದ್ರು ಆಚೆ ಹೋಗೋದಾದ್ರೆ ಇದು ಬಂದು ಬಿ ಬಾಡಿ ವೈಸ್ ಅವ್ರದ್ದು ಪಿಗ್ಮೆಂಟೇಷನ್ ರಿಪೇರ್ ಲಿಪ್ ಬಾಮ್ SPF 30 ಅಂತ ಅಂದ್ಬಿಟ್ಟು. ಅಂಡ್ ದಿಸ್ ಇಸ್ ಲಿಪ್ ಸ್ಲೀಪಿಂಗ್ ಮಾಸ್ಕ್. ಮಲ್ಗೋ ಟೈಮಲ್ಲಿ ಅಪ್ಲೈ ಮಾಡುವಂತ ಲಿಪ್ ಕೇರ್ ಇದು. ದೀಸ್ ಆರ್ ಮೈ ಸ್ಕಿನ್ ಕೇರ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ದಟ್ ಐ ಯೂಸ್ ಆನ್ ಅ ರೆಗ್ಯುಲರ್ ಬೇಸಿಸ್. ಸೊ ಐ ಹೋಪ್ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾನು ಏನು ಯೂಸ್ ಮಾಡ್ತೀನಿ, ನಾನು ಏನು ಅಪ್ಲೈ ಮಾಡ್ತೀನಿ. I think I'm going to use this throughout my pregnancy, even after giving birth also. ನನ್ನ ಸ್ಕಿನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ದೃಷ್ಟಿ ಹಾಕ್ಬೇಡಿ, ಇಷ್ಟಪಡಿ ಸಾಕು. ಒನ್ ಥಿಂಗ್ ದಟ್ ಐ ವುಡ್ ಅಬ್ಸಲ್ಯೂಟ್ಲಿ ರೆಕಮೆಂಡ್ ಇಸ್ ರೈಸ್ ವಾಟರ್ ಟೋನರ್ ಮತ್ತೆ ರೈಸ್ ಫೇಸ್ ಮಾಸ್ಕ್ ಏನ್ ಮಾಡ್ಕೊಂತೀನಿ ಅಲ್ವಾ, ದಟ್ ಆಲ್ಸೋ ಯು ಕ್ಯಾನ್ ಟ್ರೈ. ಹೇಗ್ ಮಾಡೋದು? ರೈಸ್ ವಾಟರ್ ಟೋನರ್ನ ನೀವು ಅಕ್ಕಿ ತೊಳೆದಿರ್ತೀರಲ್ಲ, ಅಥವಾ ನೀವೇನಾದ್ರೂ ಅನ್ನ ಬೇಯಿಸ್ತೀರಾ ಅಂತಂದ್ರೆ ಆ ಗಂಜಿನೂ ಕೂಡ ನೀವೊಂದು ಬಾಟಲ್ ಅಲ್ಲಿ ಸ್ಟೋರ್ ಮಾಡಿ ರೆಫ್ರಿಜಿರೇಟ್ ಮಾಡಿ ಇಟ್ಕೊಬಹುದು. ನಿಮ್ಗೇನಾದ್ರೂ ಅಕ್ಕಿ ಬಸ್ತಿರೋ ನೀರ್ ಸಿಗೋದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅಕ್ಕಿ ತೊಳೆದಿರೋ ನೀರಾದ್ರೂ ಕೂಡ ನೀವು ಸ್ಟೋರ್ ಮಾಡಿ ಇಡ್ಬೋದು. ಥರ್ಡ್ ವಾಶ್, ಫಸ್ಟ್ ವಾಶ್ ಅಲ್ಲ, ಸೆಕೆಂಡ್ ವಾಶ್ ಅಲ್ಲ, ಥರ್ಡ್ ವಾಶ್ ನೀವು ಏನ್ ಮಾಡ್ತೀರಾ ಅಲ್ವಾ, ಅಕ್ಕಿ ತೊಳಿತೀರಲ್ಲ, ಅದನ್ನ ಒಂದು ಬಾಟಲ್ ಅಲ್ಲಿ ಹಾಕಿ ಪ್ಲೀಸ್ ರೆಫ್ರಿಜಿರೇಟೆಡ್, ಹಂಗೆ ಓಪನ್ ಆಗಿ ಇಡಬೇಡಿ. ತುಂಬಾ ಕೆಟ್ಟ ಸ್ಮೆಲ್ ಬರುತ್ತೆ, ಒಂದಿನಾನು ಕೂಡ ನೀವು ಯೂಸ್ ಮಾಡಕ್ಕಾಗಲ್ಲ. ನಾನೊಂದು ಒನ್ ವೀಕಿಗೆ ಆಗೋಷ್ಟು ನಾನು ಮಾಡಿಟ್ಕೊಂತೀನಿ, ಮತ್ತೆ ನೆಕ್ಸ್ಟ್ ವೀಕಿಗೆ ಮತ್ತೊಂದು ಬಾಟಲ್ಗೆ ಫಿಲ್ ಮಾಡ್ಕೊಂಡು ಇಟ್ಕೊಂತೀನಿ. ರೈಸ್ ಫೇಸ್ ಮಾಸ್ಕ್ ಹೇಗ್ ಮಾಡೋದಂತಂದ್ರೆ ಅನ್ನ ಮತ್ತೆ ಸ್ವಲ್ಪ ಮೊಸರು ಅಥವಾ ಹಾಲು ಇವೆರಡನ್ನೂ ಹಾಕೊಂಡು ನೀವು ಒಂದ್ ಸ್ವಲ್ಪ ಈ ರೈಸ್ ವಾಟರ್ ಏನ್ ನೀವು ಮಾಡಿಟ್ಕೊಂಡಿರ್ತೀರೋ ಅದನ್ನು ಕೂಡ ಒಂದ್ ಸ್ವಲ್ಪ ಹಾಕೊಂಡು ಪೇಸ್ಟ್ ರೀತಿ ಮಾಡಿಟ್ಕೊಳ್ಳಿ. ಇದರ್ ಯು ಕ್ಯಾನ್ ಗ್ರೈಂಡ್ ಇಟ್, ಅಥವಾ ನೀವು ಕೈಯಲ್ಲೇ ಒಂದ್ ಸ್ವಲ್ಪ ಹಿಂಗ್ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ಬೋದು. ನೀಟಾಗಿ ಫೇಸ್ಗೆ ಥಿಕ್ ಮಾಸ್ಕ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಅದು ಒಂದು 10 to 15 minutes ಫೇಸ್ ಮೇಲೆ ಬಿಡಿ. ಒಂದು ವೆಟ್ ಕ್ಲಾತ್, ಒಂದು ಸ್ವಲ್ಪ ವಾರ್ಮ್ ವಾಟರ್ ಅಲ್ಲಿ ವೆಟ್ ಕ್ಲಾತ್ ಡಿಪ್ ಮಾಡ್ಕೊಂಡು ವೈಟ್ ಮಾಡ್ಕೊಬಹುದು. ಇಲ್ಲ ಅಂತ ಅಂದ್ರೆ ವಾರ್ಮ್ ವಾಟರ್, ಲೂಕ್ ವಾರ್ಮ್ ವಾಟರ್ ಇರುತ್ತಲ್ಲ ಅದರಲ್ಲಿ ನೀವು ಫೇಸ್ ನ ವಾಶ್ ಮಾಡ್ಬೋದು. ಬಿಕಾಸ್
ಸಿನ್ಸ್ ಹಾಲು ಮತ್ತು ಮೊಸರು ಅಥವಾ ಮೊಸರು ಏನಾರು ಹಾಕಿರ್ತೀರಲ್ಲ, ಅದೇನಾಗುತ್ತೆ ಮುಖದಲ್ಲಿ ಸ್ವಲ್ಪ ಜಿಡ್ಡು, ಸ್ವಲ್ಪ ಆಯಿಲಿನೆಸ್ ಆಗಿ ಕೂತ್ಕೊಳ್ಳುತ್ತೆ. ಇನ್ ಆರ್ಡರ್ ಟು ರಿಮೂವ್ ದಟ್ ಯು ಕ್ಯಾನ್ ಡೂ ದಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಸ್ಕಿನ್ ಕೇರ್. ಸೊ ನಾನು ಏನೇನು ಅಪ್ಲೈ ಮಾಡ್ತೀನಿ ಅಂತ ಎಲ್ಲಾನು ಹೇಳಿದ್ದೀನಿ. ದಟ್ ಈಸ್ ವಾಟ್ ಐ ಆಮ್ ಬೀನ್ ಡೂಯಿಂಗ್. ಇದು ಬಿಟ್ಟರೆ ನಾನು ಏನು ಎಕ್ಸ್ಟ್ರಾ ಏನು ಮಾಡೋದಿಲ್ಲ, ಮಾಡೋಕ್ಕೂ ನನಗೆ ಟೈಮು ಇಲ್ಲ ಫಸ್ಟ್ ಆಫ್ ಆಲ್. ಸೊ ದ್ಯಾಟ್ಸ್ ಅಬೌಟ್ ಇಟ್. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಆ್ಯಂಡ್ ಇದು ಎಲ್ಲದೂ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ನ ನೋಡಿ, ಬಿಕಾಸ್ ಅಲ್ಲೇ ನಿಮಗೆ ಇದ್ರದ್ದು ಲಿಂಕ್ಸ್ ನಿಮಗೆ ಸಿಗೋದು. ಇದಕ್ಕೆ ಬಿಟ್ಟು ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಏನಾದರೂ ತಿಳ್ಕೊಬೇಕಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಡೆಫಿನೆಟ್ ಆಗಿ ರಿಪ್ಲೈ ಮಾಡೇ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಐ ನೋ ಐ ಆಮ್ ನಾಟ್ ದ್ಯಾಟ್ ಕನ್ಸಿಸ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಪೋಸ್ಟಿಂಗ್ ಆನ್ ಯೂಟ್ಯೂಬ್, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಪೋಸ್ಟ್ ಮಾಡೋದಕ್ಕೆ. That's about it. So stop it. Thank you for watching. Bye.